ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸುಪ್ರೀ ಕನ್ನಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಮೋದಿ ಸರ್ಕಾರದಿಂದಲೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮೂರು ಸಾವಿರ ಮೂರು ಸಾವಿರ ನಿಮ್ಗಳ ಖಾತೆಗೆ ಅಂದರೆ ಗೃಹಲಕ್ಷ್ಮಿಯರ ಖಾತೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಸುದ್ದಿ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ಸೊ ಯಾವತ್ತು ಬರುತ್ತೆ, ಯಾವ ಥರ ಅರ್ಜಿ ಸಲ್ಲಿಸಬೇಕು, ಏನು ಇದ್ರ ಕತೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಮೊದಲಿಗೆ ಈ ಒಂದು ಮೋದಿ ಸರ್ಕಾರದಿಂದ ಮೂರು ಸಾವಿರ ರೂಪಾಯಿ ಅಂದರೆ ಇವಾಗೇನು ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ತಿಂಗಳು ಬರ್ತಿದೆ, ಅದು ಕೂಡ ಇವಾಗ 2 ತಿಂಗಳ ಹಣ ಕೂಡ ಬಂದಿಲ್ಲ ಅಂತಲೇ ಹೇಳ್ಬೋದು. ಕೆಲವೊಬ್ಬರಿಗೆ ಇವಾಗೊಂದು 12, 13, 14ನೇ ಕಂತಿನ ಹಣ 100% ಎಲ್ರಿಗೂ ಕೂಡ ಜಮಾ ಆಗಿದೆ. ಆದರೆ ಒಂದು 30% ಜನರಿಗೆ ಇನ್ನೂ ಬಾಕಿ ಹಣನೇ ಬಂದಿಲ್ಲ ಅಂತಲೇ ಹೇಳ್ಬೋದು. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಮೋದಿ ಸರ್ಕಾರದಿಂದ ಇವಾಗ 3,000 ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಂಚೆ ಕಚೇರಿ ಮುಂದೆ ಹೋಗಿ ಗೃಹಲಕ್ಷ್ಮಿಯರು ಅಕೌಂಟನ್ನು ತೆರೆದುಕೊಡಿ, ಅಕೌಂಟನ್ನು ಮಾಡಿಕೊಡಿ, ಇಲ್ಲೊಂದು ಅಕೌಂಟನ್ನು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಂಚೆ ಕಚೇರಿ ಮುಂದೆ ಹೋಗಿ ಧರಣಿ ಕೂರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿದೆ. ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ನೀವು ಕೂಡ ನೋಡ್ಬೋದು. ಅಂದರೆ ಎಲ್ಲ ಕಡೆ ಹರಿದಾಡ್ತಿರೋದೇನೋ 3,000 ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಹಾಗೆ 3,000 ನಿಜವಾಗ್ಲೂ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೋಡೋಣ. ಹಾಗೆಯೇ ಈ ಒಂದು ಮೋದಿ ಸರ್ಕಾರದಿಂದಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಯಾವ ಥರ ಈ ಒಂದು 2,000 ರೂಪಾಯಿ ಬರ್ತಿದೆ, ಆ ಥರನೇ 3,000 ರೂಪಾಯಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಬರ್ತಿರೋ ಹಾಗೆ 3,000 ರೂಪಾಯಿ ಕೂಡ ಮೋದಿ ಸರ್ಕಾರದಿಂದ ಬರುತ್ತೆ, ನಮಗೆ ಅಕೌಂಟ್ ತೆರೆದು ಕೊಡಿ ಅಂತ ಹೇಳ್ಬಿಟ್ಟು ಹೋಗಿ ಅಂಚೆ ಕಚೇರಿ ಮುಂದೆ ಧರಣಿ ಕೂರ್ತಿದ್ದಾರಂತೆ. ಆದರೆ ಇಲ್ಲಿ ಅಂಚೆ ಕಚೇರಿಯವರು ಕೂಡ ಅಕೌಂಟನ್ನು ಮಾಡಿಕೊಡಲ್ಲ ಅಂತಿದ್ದಾರಂತೆ. ಯಾಕಂದರೆ ಇಲ್ಲಿ ಮೇಯ್ನಾಗಿ ಹೇಳೋದಾದರೆ ಮೋದಿ ಸರ್ಕಾರದಿಂದ ಯಾವುದೇ ತರಹದ ಒಂದು 3,000ನೂ ಕೊಡಲ್ಲ, 2,000ನೂ ಕೊಡಲ್ಲ ಅಂತಿದ್ದಾರಂತೆ. ಆದರೆ ಸುಳ್ಳು ಸುದ್ದಿ ಹರಿದಾಡ್ತಿರೋದ್ರಿಂದ ಎಲ್ಲ ಗೃಹಲಕ್ಷ್ಮಿಯರು ಏನು ಮಾಡ್ತಿದ್ದಾರೆ, ಮಹಿಳೆಯರು ಏನು ಮಾಡ್ತಿದ್ದಾರೆ, ಹೋಗಿ ಅಂಚೆ ಕಚೇರಿ ಮುಂದೆ ಕೂತ್ಕೊಂಡು ಏನು ಮಾಡ್ತಿದ್ದಾರೆ, ಧರಣಿ ಕೂಗ್ತಿದ್ದಾರೆ. ನಮಗೆ ಮೋದಿ ಸರ್ಕಾರದಿಂದ 3,000 ಬರುತ್ತಂತೆ, ನಮಗೆ ಅಕೌಂಟ್ ತೆರೆದು ಕೊಡಿ, ನಮಗೆ 3,000 ಬರುತ್ತೆ. ಇವಾಗ ಏನು ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ತಿಂಗಳು ಬರ್ತಿದೆ, ಅದೇ ಥರವಾಗಿ ಮೋದಿ ಸರ್ಕಾರದಿಂದನೂ ಬರುತ್ತಂತೆ. ಏನಕ್ಕೆ ಬಿಡಬೇಕು, ನಮಗೆ ಬೇಕು ದುಡ್ಡು ಅಂತ ಹೇಳ್ಬಿಟ್ಟು ಹೋಗಿ ಅಕೌಂಟ್ ತೆರೆಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಹಾಗೆಯೇ ಇಲ್ಲಿ ಗೃಹಲಕ್ಷ್ಮಿಯರು ಮತ್ತೆ ಏನು ಮಾಡ್ತಿದ್ದಾರೆ, ಹಾಗೆ ಜಗಳ ಕೂಡ ಆಡ್ತಿದ್ದಾರಂತೆ ಅಂಚೆ ಕಚೇರಿಯವರ ಜೊತೆಗೆ ಅಂತಲೇ ಹೇಳ್ಬೋದು. ಇವಾಗ ಎಲ್ಲ ಕಡೆ ಸುದ್ದಿ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ಹಾಗೆ ಕಲಬುರಗಿಯಲ್ಲಾಗಿರ್ಬೋದು, ಎಲ್ಲ ಕಡೆ ಸುಮಾರು ಕಡೆ ಆ ಥರ ಹೋಗಿ ಕೇಳ್ಕೊಂಡು ಬರೋದಂತೆ ಅಂಚೆ ಕಚೇರಿಗೆ ಹೋಗಿ. ಹಾಗೆ ನೀವು ಕೂಡ ಯಾರಾದರೂ ಆ ಥರ ಹೋಗ್ತಿದ್ರೆ ಸ್ಟಾಪ್ ಮಾಡಿ, ಯಾಕಂದರೆ ಇದು ಸುಳ್ಳು ಸುದ್ದಿ ಅಂತಲೇ ಹೇಳ್ಬೋದು, ಫೇಕ್ ಸುದ್ದಿ. ಯಾವುದೇ ತರಹದ ಮೋದಿ ಸರ್ಕಾರದಿಂದ ಯಾವುದೇ ತರಹದ ಒಂದು 3,000 ರೂಪಾಯಿ ಹಣನ ಕೊಡ್ತಿಲ್ಲ ಅಂತಲೇ ಹೇಳ್ಬೋದು. ಸೊ ಯಾರು ಕೂಡ ನಂಬೋದಕ್ಕೆ ಹೋಗ್ಬಿಡಿ. ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರಬೇಕಿತ್ತು ಅದು ಮಾತ್ರ ಬರ್ತಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಇವಾಗ ಆಲ್ರೆಡಿ 14ನೇ ಕಂತಿನ ಹಣದವರೆಗೂ ಕೂಡ ಸುಮಾರು ಜನರಿಗೆ ಬಂದಿದೆ. ಇವಾಗ ಆಲ್ಮೋಸ್ಟ್ 99% ಜನರಿಗೆ ಬಂದಿದೆ. 1% ಇನ್ನೊಂದು 30% ಅಂತಲೇ ಹೇಳ್ಬೋದು. 30% ಜನರಿಗೆ ಗೃಹಲಕ್ಷ್ಮಿ ಯೋಜನೆಯೇ ಹಣನೇ ಬಂದಿಲ್ಲ. ಇನ್ನು ಮೋದಿ ಸರ್ಕಾರದಿಂದ 3,000 ರೂಪಾಯಿ ಬೇರೆ ಕೊಡ್ತಾರಾ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಕೂಡ ಅದನ್ನು ಕೂಡ ಆಡ್ಕೊಳ್ತಿದ್ದಾರೆ. ಆಡ್ಕೊಂಡಾಗಿ ಇಲ್ಲಿ 3,000 ಯಾವುದೇ ತರಹದ 3,000 ರೂಪಾಯಿ ಹಣನೂ ಕೊಡ್ತಿಲ್ಲ ಅಂತಲೇ ಹೇಳ್ಬೋದು. ಸುಳ್ಳು ಸುದ್ದಿ ಹರಿದಾಡ್ತಿರೋದ್ರಿಂದ ಗೃಹಲಕ್ಷ್ಮಿಯರಿಗೆ ಹೋಗಿ ಅಂಚೆ ಕಚೇರಿ ಮುಂದೆ ಅಕೌಂಟ್ ತೆರೆದು ಕೊಡಿ, ನಮಗೆ 3,000 ಬರ್ತಿದೆ ಅಂತ ಹೇಳ್ಬಿಟ್ಟು ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಸುದ್ದಿ ಹರಿದಾಡ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಹಾಗೆ ಇನ್ನೊಂದು ಕಡೆ 15ನೇ ಕಂತಿನ ಹಣದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 15ನೇ ಕಂತಿನ ಹಣ ಕೂಡ ಇವಾಗ ಆಲ್ರೆಡಿ ನೆಕ್ಸ್ಟ್ ವೀಕ್ ಅಂದರೆ ಡಿಸೆಂಬರ್ನ ಮೊದಲನೇ ವಾರ ಇವಾಗ ಆಲ್ರೆಡಿ ಬಂದೇ ಆಯಿತು. ನೆಕ್ಸ್ಟ್ ವೀಕಲ್ಲಿ ನಿಮಗೆ 15ನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದೊಂದು ಕಡೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಬಾಕಿ ಹಣ ಬರಬೇಕಿತ್ತು ಅದು ಕೂಡ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂದರೆ ಸ್ವತಃ ನಮ್ಮ CM ಸಿದ್ದರಾಮಯ್ಯ ಸರ್ ಅವರೇ ಬರುತ್ತೆ, ಬಾಕಿ ಹಣನೂ ಸೇರಿಸಿ ನಿಮಗೆ 15ನೇ ಕಂತಿನ ಹಣ ಮತ್ತು 16ನೇ ಕಂತಿನ ಹಣನೂ ಕೂಡ ಜೊತೆಲೇ ಬರ್ಬೋದು ಅಂತ ಹೇಳ್ಬಿಟ್ಟು ಒಂದಷ್ಟು ಸುದ್ದಿ ಹರಿದಾಡ್ತಿದೆ. ಸರ್ಕಾರದ ಕಡೆಯಿಂದನೂ ಕೂಡ ಬಂದರೂ ಬರ್ಬೋದು. 15, 16 ಟೋಟಲ್ ಆಗಿ ಇವಾಗೇನು 12, 13ನೇ ಕಂತಿನ ಹಣ ಬಂತು, ಆ ಥರನೇ ಇಲ್ಲಿ 15, 16ನೇ ಕಂತಿನ ಹಣ ಕೂಡ ಬರ್ಬೋದು ಅಂತ ಹೇಳ್ಬಿಟ್ಟು ಸುದ್ದಿ ಹರಿದಾಡ್ತಿದೆ. ಬಂದರೆ ಬಾಕಿ ಹಣವನ್ನು ಸೇರಿಸಿ ಒಟ್ಟಿಗೆ ಇಲ್ಲಿ 8,000 ಹಣ ಸಿಗುತ್ತೆ ಅಂತಲೇ ಹೇಳ್ಬೋದು. ಕೆಲವರಿಗೆ 6,000 ಅಂದರೆ ಕೆಲವರಿಗೆ 12, 13 ಬಂದಿದೆ, 14 ಬಂದಿಲ್ವಲ್ಲ, ಅವ್ರದ್ದು 14ನೇ ಕಂತಿನ ಹಣ 15 ಸೇರಿಸಿ ಒಂದು 4,000 ಬರ್ಬೋದು. 16ನೇ ಕಂತಿನ ಹಣನ ಕೊಡ್ತೀವಿ ಅಂದರೆ ಮೂರು ಕಂತಿನ ಹಣ ಸೇರಿಸಿ ಅವ್ರಿಗೆ 6,000 ಹಣ ಸಿಗ್ಬೋದು ಅಂತ ಹೇಳ್ಬಿಟ್ಟು ನೋಡ್ಬೋದು. ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ. ಮೋದಿ ಸರ್ಕಾರದಿಂದ ಯಾವುದೇ ತರಹದ ಹಣ ಕೊಡ್ತಿಲ್ಲ. ಫೇಕ್ ನ್ಯೂಸನ್ನೆಲ್ಲ ನಂಬೋಕೆ ಹೋಗಬೇಡಿ. ಹಾಗೆಯೇ ಇಷ್ಟು ಕೂಡ ಇವತ್ತಿನ ದಿನದ ಅಪ್ಡೇಟ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಡಿ.